ತೆಕ್ಕಲಕೋಟೆಯಲ್ಲಿ ಉತ್ಖನನ ವೇಳೆ ಎರಡನೇ ಶವ ಪತ್ತೆಯಾಗಿದೆ. ಸುಮಾರು 5,000 ವರ್ಷ ಹಳೆಯದಾದ ಪಳೆಯುಳಿಕೆ ಇದು. ಹಳೆಯದಾದ ಮಾನವನ ಪಳೆಯುಳಿಕೆಗಳು ಪತ್ತೆಯಾಗಿರುವಂಥದ್ದು. ಒಂದೇ ಸ್ಥಳದಲ್ಲಿ 2 ಮಾನವನ ಅಸ್ಥಿಪಂಜರಗಳು ಪತ್ತೆಯಾಗಿರುವಂಥದ್ದು. ಶಿಲಾಯುಗದ ಸೂಕ್ಷ್ಮ ಅವಶೇಷಗಳು ಪತ್ತೆಯಾಗಿದೆ. ಒಂದರ ಪಕ್ಕದಲ್ಲೊಂದು ದೊರೆತ ಅಸ್ಥಿಪಂಜರಗಳು ಇದಾಗಿದ್ದು ಬಹಳಷ್ಟು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಡಲು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಸುಮಾರು 5,000 ವರ್ಷದ ಹಳೆಯದಾದ ಪಳೆಯುಳಿಕೆ. ಇನ್ನು ಈ ಪಳೆಯುಳಿಕೆಗಳ ಮೇಲೆ ಚಪ್ಪಡಿ ಕಲ್ಲಿರೋದು, ಜೊತೆಗೆ ಅಕ್ಕಪಕ್ಕದಲ್ಲಿ ಒಂದಷ್ಟು ಮಡಿಕೆಗಳಾಗಿರ್ಬೋದು, ಒಂದಷ್ಟು ಪ್ರಾಣಿಗಳ ಹಲ್ಲುಗಳಾಗಿರ್ಬೋದು ಪತ್ತೆಯಾಗಿದೆ. ಇನ್ನು ಸದ್ಯಕ್ಕೆ ಕಾರ್ಜನ್ ಡೇಟಿಂಗ್ ಪರೀಕ್ಷೆಗೆ ಒಳಪಡಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಬಹಳ ಮುಖ್ಯವಾಗುತ್ತೆ ಎಷ್ಟು ವರ್ಷಗಳ ಹಳೆಯದ್ದು, ಏನೆಲ್ಲ ಆಗಿತ್ತು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ವಿಚಾರಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಇದೊಂದು ವಿಚಾರವನ್ನು ಕಾರ್ಜನ್ ಡೇಟಿಂಗ್ ಪರೀಕ್ಷೆಗೆ ಒಳಪಡಿಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ವಾರದ ಹಿಂದೆ ಉತ್ಖನನ ಸಂದರ್ಭದಲ್ಲಿ ಒಂದು ಅಸ್ಥಿಪಂಜರ ಪತ್ತೆಯಾಗಿತ್ತು. ಈ ಒಂದು ಪಳೆಯುಳಿಕೆ ಪಕ್ಕದಲ್ಲಿ ಮಡಿಕೆ ಚೂರುಗಳು ಪತ್ತೆಯಾಗಿದೆ, ಒಂದಷ್ಟು ವಸ್ತುಗಳು ಪತ್ತೆಯಾಗಿದ್ದು ಸದ್ಯಕ್ಕೆ ನವಶಿಲಾಯುಗದ ವಸ್ತುಗಳು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇನ್ನು 5,000 ವರ್ಷದ ಹಳೆಯದಾದ ಪಳೆಯುಳಿಕೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಸಿಕ್ಕಿಲ್ಲ ಇದು, ಇಲ್ಲಿ ಡಿಸೈನ್ ಇದೆ, ಇಲ್ಲಿ ಡಿಸೈನ್ ಇಲ್ಲ ಅಂದ್ರೆ ಅದು ಇದು ಓಲ್ಡೆಸ್ಟ್, ಅದಕ್ಕಿಂತ ಓಲ್ಡೆಸ್ಟ್ ಅಂದ್ರೆ ಅದಕ್ಕಿಂತ ಸ್ವಲ್ಪ ಅರ್ಲಿ ಬರುತ್ತೆ ಇದು. So we stopped, and then this season we came to remove it, and these were also found. ಇನ್ನೊಂದು ಕಾಣ್ತದೆ. ಮೇಡಮ್ ಫೋಟೋಗ್ರಫಿ, ಗುಡ್ ಫೋಟೋಗ್ರಫಿ. Yeah, we have tried to do this. ಪಾಪ ಎಷ್ಟು ಇವರು ಇದು ಮಾಡಿ ಹೆಂಗಿದೆ ಡಿಸೈನ್. ಎಕ್ಸ್ಕವೇಷನ್ ಸೈಟಿಗೆ ಬಂದ್ವಿ. ಇಲ್ಲಿ ಒಂದು 2-3 ಕಡೆ ಎಕ್ಸ್ಕವೇಷನ್ ನಡೀತಾ ಇದೆ. ನಡೆದಂಥ ಸಂದರ್ಭ ನಾವು ಲಾಸ್ಟ್ ಇದು ಗೌಡ್ರ ಮೂಲೆ ಈ ಸ್ಥಳಕ್ಕೆ ಬಂದ್ವಿ. ಇಲ್ಲಿ ಬಂದ ನಮಗೆ ಸುಮಾರು ಸೂಕ್ಷ್ಮ ಶಿಲಾಯುಗದ ಆಯುಧಗಳು ನಮಗೆ ಕಂಡು ಬಂದಿದ್ದಾವೆ. ನೋಡೋಣ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿ, ಯಾಕಂದರೆ ಇದು ನಿಯೋಲಿಥಿಕ್ ಪೀರಿಯಡು, ಮೆಗಾಲಿಥಿಕ್ ಪೀರಿಯಡು ಈ ರೀತಿಯೆಲ್ಲ ಇತ್ತು. ನಮಗೆ ಸೂಕ್ಷ್ಮ ಶಿಲಾಯುಗ ಸಿಕ್ಕಿರೋದು ತುಂಬ ವಿಶೇಷ ಇದೆ. ಇದ್ರ ಬಗ್ಗೆ ನಾವು ಒಂದು ಟೂಲ್ಸ್ ಎಲ್ಲ ಸ್ಟಡಿ ಮಾಡಿ ಇದ್ರ ಬಗ್ಗೆ ನಾವು ಮುಂದಿನ ದಿನದಲ್ಲಿ ವರದಿ ನೀಡ್ತೀವಿ. ಧನ್ಯವಾದ.